ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಹಲವು ವರ್ಷಗಳಿಂದ ಮಠದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತರವನ್ನ ಕಾಯ್ದುಕೊಂಡಿದ್ರು. ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮುಖ್ಯಮಂತ್ರಿಗಳು ಹೋಗ್ತಾರಾ? ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಕೃಷ್ಣ ಮಠದ ಅನೇಕ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಆದರೆ ಮಠಕ್ಕೆ ಭೇಟಿಯನ್ನ ಕೊಡದೆ ಅಂತರವನ್ನ ಕಾಯ್ದುಕೊಂಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಈ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಆಗಸ್ಟ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಇದೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ಕೊಡಲಾಗಿದೆ. ಮುಖ್ಯಮಂತ್ರಿಗಳಿಗೆ ಕೃಷ್ಣ ಮುಖ್ಯ ಪ್ರಾಣರ ಪ್ರಸಾದವನ್ನ ನೀಡಿ ಆಹ್ವಾನವನ್ನ ನೀಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಆಹ್ವಾನವನ್ನ ನೀಡಿದ್ರು ಕೂಡ ಉಡುಪಿ ಮಠಕ್ಕೆ ಭೇಟಿಯನ್ನ ಕೊಟ್ಟಿರಲಿಲ್ಲ. ಈ ಬಾರಿ ಮತ್ತೆ ಆಹ್ವಾನವನ್ನ ಕೊಡಲಾಗಿದೆ. ಮುಖ್ಯಮಂತ್ರಿಗಳು ಈ ಬಾರಿ ಭೇಟಿ ಕೊಡಬಹುದಾ ಅನ್ನುವಂತ ಕುತೂಹಲ ಹೆಚ್ಚಿದೆ. ಕಳೆದ 2.5 ದಶಕದ ಇತಿಹಾಸ ತೆಗೆದು ನೋಡಿದರೆ ಮುಖ್ಯಮಂತ್ರಿಗಳಿಗೂ ಕೃಷ್ಣ ಮಠಕ್ಕೂ ಅಷ್ಟೊಂದು ಆಗಿ ಬರೋದಿಲ್ಲ ಅಂತ ಒಂದು ಉತ್ತಮ ಬಾಂಧವ್ಯವನ್ನ ಕಂಡದ್ದು ಇಲ್ಲ. ಯಾಕಂದ್ರೆ ಸುಮಾರು 21 ವರ್ಷಗಳ ಹಿಂದೆ ಕೃಷ್ಣ ಮಠದಲ್ಲಿ ಏನೋ ಒಂದು ಕನಕ ಗೋಪುರ ವಿವಾದ ಆಗುತ್ತೆ. ಆ ಸಂದರ್ಭವನ್ನು ತೆಗೆದುಕೊಂಡ್ರೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಕುರುಬ ನಾಯಕರಾಗಿ ಯಾವಾಗ ಸಿದ್ದರಾಮಯ್ಯನವರು ಹೊರಹೊಮ್ಮತಾರೋ 2 ದಶಕಗಳ ಹಿಂದೆ, ಆಗ ಆ ಒಂದು ಕನಕ ಗೋಪುರ ವಿವಾದ ಉಂಟಾದಾಗ ಅದರ ನೇತೃತ್ವವನ್ನು ವಹಿಸಿರ್ತಾರೆ. ಒಂದು ಅದು. ಎರಡನೇದಾಗಿ ಒಟ್ಟು ಕೃಷ್ಣ ಮಠದ ಒಂದು ಸರ್ಕಾರೀಕರಣದ ವಿಚಾರ ಬಂದಾಗಲೆಲ್ಲ ಸಿದ್ದರಾಮಯ್ಯ ಅವರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಆ ಆಗ್ರಹವನ್ನು ಮಾಡಿದವರಲ್ಲಿ ಇದೆಲ್ಲ ದಶಕದ ಹಿಂದಿನ ಮಾತು ನಾನು ಹೇಳ್ತಾ ಇರುವಂತದ್ದು. ಈಗ ಅವರು ಆ ಎಲ್ಲ ವಿಚಾರಗಳಲ್ಲಿ ತಟಸ್ಥರಾಗಿದ್ದಾರೆ. ಇಷ್ಟಾಗಿಯೂ ಕೂಡ ಉಡುಪಿಗೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟಾಗಲೂ, ಅವರ ಹಿಂದಿನ ಅವಧಿಯಲ್ಲಿ 5 ವರ್ಷದ ಸಿಎಂ ಆಗಿದ್ದ ಅವಧಿಯಲ್ಲೂ 3-4 ಬಾರಿ ಉಡುಪಿಯ ಕೃಷ್ಣ ಮಠಕ್ಕೆ ಬಂದಿದ್ರು. ಕೃಷ್ಣ ಮಠದ ತೀರ ಹತ್ತಿರ ಅನ್ನುವಷ್ಟರ ಮಟ್ಟಿಗೆ ಬಂದು ಅಲ್ಲಿಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ರು. ಈ ಬಾರಿ ಮುಖ್ಯಮಂತ್ರಿ ಆದ ಮೇಲೂ ಕೂಡ 1 ಬಾರಿ ಉಡುಪಿಗೆ ಬಂದಿದ್ದಾರೆ. ಹೀಗೆ ಬಂದಾಗಲೆಲ್ಲ ಅವರು ಕೃಷ್ಣ ಮಠಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಹೇಳುವಂತದ್ದು. ಮತ್ತು ಅವರು ಪ್ರತಿ ಬಾರಿ ನಿರೀಕ್ಷೆಯಂತೆ ಕೃಷ್ಣ ಮಠಕ್ಕೆ ಭೇಟಿ ಕೊಡದೆ ವಾಪಸ್ ಆಗಿದ್ದಾರೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಪರ್ಯಾಯ ಪುತ್ತಿಗೆ ಮಠದವರು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಆಗಸ್ಟ್ 1ರಿಂದ 45 ದಿನಗಳ ಕಾಲ, ಅಂದ್ರೆ ಸೆಪ್ಟೆಂಬರ್ 15ರವರೆಗೆ ಮಂಡಲೋತ್ಸವ ಅಂತ ನಡೆಯುತ್ತೆ. ಅಂದ್ರೆ 2 ಅಷ್ಟಮಿಗಳು ಈ ಬಾರಿ ಬರುವುದರಿಂದ, ಚಾಂದ್ರಮಾನ ಮತ್ತು ಸೌರಮಾನ 2 ಅಷ್ಟಮಿಗಳು ಬರುತ್ತೆ. ಸೊ ಮಂಡಲೋತ್ಸವ ಅಂತ 45 ದಿನಗಳ ಮಹೋತ್ಸವ ನಡೆಯುವುದಕ್ಕಿದೆ. ಇದಕ್ಕೆ ಬರಬೇಕು ಅಂತ ಆಹ್ವಾನವನ್ನ ಪುತ್ತಿಗೆ ಮಠದ ಪರವಾಗಿ ಬೆಂಗಳೂರಿನಲ್ಲಿರುವ ಶಾಖಾ ಮಠದ ಪ್ರತಿನಿಧಿಗಳು ಹಾಗೂ ಪುತ್ತಿಗೆ ಶ್ರೀಗಳ ಆಪ್ತ ಕಾರ್ಯದರ್ಶಿಗಳು ನಿನ್ನೆ ಹೋಗಿ ಅವರಿಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ, ಆಹ್ವಾನವನ್ನು ಮಾಡಿದ್ದಾರೆ. ಸದ್ಯ ಸಾಕಷ್ಟು ಕಾಲಾವಕಾಶ ಇರುವುದರಿಂದ ಸೂಕ್ತ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಈ ಬಾರಿ ಬರ್ತಾರಾ ಅನ್ನುವಂಥದ್ದು ಕುತೂಹಲ ಇರುವಂತದ್ದು. ಕಳೆದ 2 ದಶಕದಲ್ಲಿ ನಾವು ತೆಗೆದುಕೊಂಡ್ರೆ ಪ್ರತಿ 2 ವರ್ಷಕ್ಕೆ ಒಂದು ಪರ್ಯಾಯ ಆಗುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 6-7 ಪರ್ಯಾಯಗಳಾಗಿವೆ. ಪ್ರತಿಯೊಂದು ಪರ್ಯಾಯ ಆದಾಗಲೂ ಕೂಡ ಮುಖ್ಯಮಂತ್ರಿಗಳನ್ನ ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನಿಸುವಂತದ್ದು ಒಂದು ಪರಿಪಾಠ ಇಲ್ಲಿ. ಬೇರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾಗ ಬಂದಿದ್ದಾರೆ. ಆದರೆ ಇಷ್ಟೂ ಕಾಲದಲ್ಲಿ ಆದಂತಹ ಯಾವುದೇ ಪರ್ಯಾಯದ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಭಾಗವಹಿಸಿದ್ದು ಕಡಿಮೆ. ಮತ್ತು ಇತ್ತೀಚಿನ ತಲೆಮಾರಿನ ಯಾರಾದರೂ ಕೂಡ ಸಿದ್ದರಾಮಯ್ಯನವರು ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟದ್ದನ್ನ ನೋಡಿದವರಿಲ್ಲ. ಈಗ ಒಂದು ಕುತೂಹಲ ಹುಟ್ಟಿದೆ. ಈ ಬಾರಿ ಖುದ್ದಾಗಿ ಹೋಗಿ ಮಠದ ವತಿಯಿಂದ ಅವರಿಗೆ ಆಹ್ವಾನ ಮಾಡಲಾಗಿದೆ. ಇದು ಮತ್ತೊಂದು ಆಹ್ವಾನ. ಈ ಆಹ್ವಾನವನ್ನು ಪುರಸ್ಕರಿಸಿ ಸಿದ್ದರಾಮಯ್ಯನವರು ಕೃಷ್ಣ ಮಠಕ್ಕೆ ಬರ್ತಾರಾ ಅಥವಾ ಈ ಹಿಂದಿನ ಇತಿಹಾಸದಂತೆ ಮತ್ತೆ ಅಂತರ ಕಾಯ್ದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಕರ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.